ನನಗೂ ಮತ್ತು ಬೈಫ್ ಸಂಸ್ಥೆಗೂ ಸಂಬಂಧ ನೋಡ್ರಿ ಸಾಹೇಬ್ರ, ನಮಗದು ಜವಾರಿ ಆಕಳ ಹೋರಿಗೆ ಆಗಲಿ ಅಥವಾ ನಮ್ಮ ಈ ಸರ್ಕಾರಿ ಡಾಕ್ಟ್ರ್ ಕಡೆಸಿಂದ ಆಗಲಿ ಕನ್ಸೀವ್ ಆಗಲೇ ಇಲ್ಲ. ಅದ್ರ ವಿಧಾನ ಒಂದು 8-10 ಸಲ ಇದನ್ನು ಮಾಡಿದರೂ ಕನ್ಸೀವ್ ಆಗಲೇ ಇಲ್ಲ. ಮುಂದೆ ಅಷ್ಟೊತ್ತಿಗೆ ನಾನು ಲೋಕಾಪುರದಕ್ಕೆ ಹೋದಾಗ ಬಸ್ ಸ್ಟ್ಯಾಂಡ್ ಮಗ್ಲು ಒಂದು ಬೈಫ್ ಸಂಸ್ಥೆ ಬೋರ್ಡ್ ಕಾಣಿಸ್ತು. ಅಲ್ಲಿ ಹೋಗಿ ಕೇಳಿದ ಕೂಡಲೇ ಅವರೇ. ಈಗ ಬೈಫ್ ಸಂಸ್ಥೆ ಸೇವೆಗೂ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಬೈಫ್ ಸಂಸ್ಥೆಯವ್ರು ನೋಡ್ರಿ ಸಾಹೇಬ್ರ, ವಿದೌಟ್ ಚಾರ್ಜ್ ಆಗಲಿ ಮುಂದೆ ಅವ್ರ ಸೇವೆ 50% ಮುಂದೆ ಜವಾರಿ ಕಿಲಾರಿ, ಆಮೇಲೆ HF, ಆಮೇಲೆ ಜರ್ಸಿ, ಮುಂದೆ ಮುರಾ ಹೊರೈಟಿ ಎಮ್ಮಿದಾಗಲ್ಲ ರೀ, ಎಲ್ಲ ಹೊರೈಟಿ ಸಿಗ್ತಿದ್ವು ರೀ. ಮುಂದೆ 50% 75% ಹೊರೈಟಿನೂ ಸಿಗ್ತಿದ್ವು ರೀ. ಮುಂದೆ ಅವು ಕ್ರಾಸ್ ಬೀಡ್ ಇರೋದ್ರಿಂತ ರೀ ಇಳುವರಿನೂ ಹೆಚ್ಚು ಕೊಡ್ತಾವೆ ರೀ, ಹೈನುಗಾರಿಕೆ ರೀ. ಮತ್ತು ನಾನಂತೂ ಉದ್ದೇಶಿಟ್ಟು ಹೈನುಗಾರಿಕೆ ಅಂತೂ ಮಾಡಿದವಲ್ಲ ರೀ. ಕ್ರಾಸ್ ಬೀಡ್ ಮಾಡೋದ್ರಿಂತ ಇವು ಕೆಲವೊಂದು ಕನ್ಸ್ಯೂ ನಮಗೆ ಹೋರಿ ಬಿಡೋರಾಗಲ್ಲ ರೀ ಅಥವಾ ಈ ಕ್ವಾಣಿನೂ ಆಗಲಿ ಅವು ಅಷ್ಟು ಕರೆಕ್ಟಾಗಿ ಇರಂಗಿಲ್ಲ ರೀ. ಮುಂದೆ ಇವ್ರು ಏನದಾರಲ್ಲ ರೀ, ನಮ್ಮ ಸರ್ಕಾರಿ ಡಾಕ್ಟ್ರುಗಳು ಅನುವಾಲ್ದವ್ರಾಗಲ್ಲ ರೀ, ಲೋಕಾಪುರದವರೇ ಆಗಲಿ, ಅವರು ಅಷ್ಟು ಸರ್ವಿಸ್ ಸರಿ ಅನ್ನಿಸ್ತಿದ್ದಿಲ್ಲ. ಮುಂದೆ ನಾವು ಹೋಗಿ ಬೈಫ್ದವ್ರಿಗೆ ಸ್ವಲ್ಪ ಇಂಟಿಮೇಷನ್ ಕೊಟ್ಟು ಬಂದ್ರೆ ಸಾಕು ರೀ. ಅವ್ರು ಬಂದು ನಮಗೆ ಇನ್ಸಿಮಿನೇಷನ್ ಮಾಡಿ 2 ತಿಂಗಳ ನಂತರ ಅದು ಕನ್ಸ್ಯೂ ಆಗೈತಿ ಇಲ್ಲ ಆಕಳದಾದ್ರೆ 3 ತಿಂಗಳ ನಂತರ ಬಂದು ಎಮ್ಮಿದು ಕನ್ಸ್ಯೂ ಆಗೈತಿ ಇಲ್ಲ ಕನ್ಫರ್ಮ್ ಮಾಡಿ ನಮಗೆ ಹೇಳಿಕೊಟ್ಟು ಹೋಗ್ತಾರೆ. ಓಕೆ, ಈಗ ಸೇವೆ ಫಲಿತಾಂಶ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸೇವೆ ಫಲಿತಾಂಶದ ಬಗ್ಗೆ ಹೇಳೋದಂದ್ರೆ ನೋಡ್ರಿ ಸಾಹೇಬ್ರ, ಈಗ ಅವ್ರು ನಮಗೇನದೇವ್ರಿ, ನಾವು ಹೋಗಿ ಅವ್ರಿಗೆ ಒಂದು ಇಂಟಿಮೇಷನ್ ಕೊಟ್ಟು ಬಂದು ಅವ್ರು ಸರ್ವಿಸ್ ಕೊಡ್ತಾರಂತೂ ಹೇಳಿದ್ದೀನಿ ನಾನು ಈಗಾಗಲೇ. ಮುಂದೆ ಅದು ಒಂದು ಬೆದೆ ಮಿಸ್ ಆದ್ರೆ ರೀ, ಸಾಧಾರಣ ಈಗ ನಮ್ಮ ಆಕಳು ಒಂದು 10 ಲೀಟ್ರ್ ಹಾಲು ಕೊಡುವಂಥ ಹಸು, ಅದು ಒಂದು ಬೆದೆ ಮಿಸ್ ಆದ್ರೆ ನಮಗೊಂದು ಸಾಧಾರಣ 2,000-3,000 ರೂಪಾಯಿ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ ರೀ. ಮುಂದೆ ಅವ್ರು ಈಗ ಅವ್ರು ಬಂದು ಟೈಮ್ ಟು ಟೈಮ್ ಹೇಳ್ರಿ, ನಮ್ಮ ಸೇವಿಂಗ್ ರೀ. ಈಗ ನಾವು ರೈತರು ಅಂದ್ಮೇಲೆ ನಾವು ಹೊಲಕ್ಕೆಲ್ಲ ಹೋಗ್ತಿರ್ತೀವಿ, ಇದೇ ಟೈಮ್ಗೆ ಅವರು ಇದ್ರೂ ಸಂಸ್ಥೆಯೊಳಗೆ ನಾ ಎಷ್ಟು ಟೈಮ್ಗೆ ಬರ್ತೀವಿ. ಹಲೋ, ಮುತ್ತೂರು ಅವ್ರದ ಬೈಫ್ ಡಾಕ್ಟ್ರ್ ಹೌದಲ್ಲ ರೀ? ಈಗ ನಮ್ಮ ಆಕಳು ಬೆದಿಗೆ ಮಾತ್ರಿ ನಾ ಕಾಡ್ರೋಪಂತ್ರ ನಾಯ್ಕರು ಮಾತಾಡೋದು. ಹ್ಞೂ ರೀ, PLV ನಾಯ್ಕ ರೀ. ಹ್ಞೂ ರೀ, 8 ಗಂಟೆಗೆ ಮನೆ ಹತ್ರ ಇರ್ತೀರಿ? ಮನೆ ಹಾಂ, ಬರ್ರಿ ಬರ್ರಿ. ನಮಸ್ಕಾರ. ನಮಸ್ಕಾರ ರೀ. ಬರ್ರಿ. ಅಲ್ರಿ ಆಕಳ ಹೀಟಿಗೆ ಬಂದದ್ರಿ ಈಗ ಮುಂಜಾನೆ ಹಿಂಡು ಮುಂದ್ರಿ ನೋಡಿದ್ವಿ ನಾವು. ಅದು ಆಕಳ ಕೊಳೆ ಆಡ್ತಿತ್ತು, ಬೆದಿಗೆ ಬಂದ್ರಿ. ತಗೊಳ್ರಿ, ಅದನ್ನ ಹಿಡ್ಕೊಡ್ರಿ. ಫಸ್ಟ್ ನಾ ಹೀಟ್ ಬಗ್ಗೆ ಚೆಕ್ ಮಾಡ್ತೀನಿ, ಆಮೇಲೆ ಅದ್ರ ಬಗ್ಗೆ ನಿಮ್ಗೆ ಹೇಳಿ ಇನ್ಫಾರ್ಮೇಷನ್ ಮಾಡ್ತೀನಿ. ಆಯ್ತು. ನಾನು ಈಚೆ ಕಡೆ ಬರಲಿ. ಯಾವಾಗ ನಿನ್ನಿಂದ ರೀ? ನಿಂದು ಮುಂಜಾನೆ ಕಟ್ಟು ಸ್ಟಾರ್ಟ್ ಮಾಡಿದ್ರಿ? ನೋಡಿ ಫುಲ್ ಕೊಳೆ ಬಂದದ್ರಿ. ಕೊಳೆ ಐತ್ರಿ. ಆಮೇಲೆ ಬಾಲ ಹೆಚ್ಚು ಬೀಸ್ಲಿಕ್ಕೆ ಬರ್ರಿ ಬರ್ರಿ. ನಮ್ಮ ಸಿರಿ ಸಮೃದ್ಧಿ ಬುಕ್ ಬರ್ತಾ ನಿಮಗೆ? ಸಿರಿ ಸಮೃದ್ಧಿ ಮೇದ್ ಬಂದದ್ರಿ. ಬಂದದ್ರಿ. ಮತ್ತೆ ಈಗ ಸ್ಟಾರ್ಟ್ ಆಯ್ತು ನಂಗೆ. ಹ್ಞೂ ರೀ. ಇದು ಹೀಟಿಗೆ ಮಾಡೋದು ನೋಡ್ರಿ. ಇದಕ್ಕೆ ನೋಡಿದ್ದೀರಿ ಈಗ?
ಹಾಂ ಆಯ್ತು ರೀ. ನಿಮ್ಮಲ್ಲಿ ಯಾವ್ಯಾವ ವೆರೈಟಿ ಇದಾವೆ ಸರ್? ನಮ್ಮಲ್ಲಿ HF 75 ಇದೆ, 62.5 ಇದೆ, 100% ಇದೆ, 50% ಇದೆ. ಈಗ ನಾವೇನು ಅಂದ್ರೆ ಈಗ ನಮ್ಮ ಈ ವಾತಾವರಣಕ್ಕೆ ಕನ್ವರ್ಟ್ ಆಗಬೇಕಾದ್ರೆ ಅಥವಾ ಇಲ್ಲಿ ನಿಮಗೆ ಒಳ್ಳೆ ಮುಂದಿನ ಹೈನ ಚಲೋ ಆಗಬೇಕಾಗಿತ್ತಪ್ಪ ಅಂದರೆ ಅಥವಾ ನಿಮ್ಗೆ ಒಳ್ಳೆ ಒಂದು ಲಾಭ ಬೇಕಿತ್ತಪ್ಪ ಅಂದ್ರೆ ನಾವು 50% ಮಾಡಿದ್ರೆ ಅಥವಾ 62.5 ಮಾಡೋದು. ಈ ಸಾಧಾರಣ 62.5 ಮಾಡಿಬಿಟ್ರು. ಹಾಂ 62.5 ನೋಡ್ತೇವೆ. ಒಂದೆಡೆ ಇರ್ಲಿಕ್ಕೆ ಮುಂದೆ ನಿಮ್ಮಲ್ಲಿ HF ಜರ್ಸಿ ಇದೆ. ಹಾಂ HF ಇದೆ. HF ಮಾಡೋಣ, ಜರ್ಸಿ ಬೇಡ್ರಿ, HF ಮಾಡೋಣ. HF 50% ಒಳ್ಳೆ ಸೆಮೆನ್ ಇದೆ. ಆ ಸೆಮೆನ್ ಮಾಡಿ ನಿಮಗೆ ಒಳ್ಳೆ ಇದಾಗ್ತದೆ. ಅದರಿಂದ ಕನ್ಸ್ಯೂಮು ಜಾಸ್ತಿ ಆಗ್ತದೆ. ಯಾಕೆಂದರೆ ಪರ್ಸೆಂಟೇಜು ಹೈ ಪರ್ಸೆಂಟೇಜ್ ಆಗ್ತಂದ್ರೆ ಇದಕ್ಕೆ ಸಮಸ್ಯೆ ಆಗ್ತದೆ. ಮತ್ತು ನಮ್ಮ ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದಲ್ಲ, ಹೀಗಾಗಿ ಇದಕ್ಕೆ ಬೇಕಾಗುವಂಥ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಂತಂದ್ರೆ ನಾವು ಇದನ್ನು ಹಾಕಬೇಕಾಗ್ತದೆ. ನಿಮಗೆ ಆ ರೀತಿ ಮಾಡಿಕೊಡ್ತೇನೆ ರೀ. ಏ ಆನಂದ, ಪರ್ಸೆಂಟೇಜ್ ಮೇಲೆ ಮಾಡೋದ್ರಿಂದ ಬಾ ನಾನು ಪರ್ಸೆಂಟೇಜ್ ಈಗ ಈ ಭಾಗಬೇಕಂತ ಪರ್ಸೆಂಟೇಜ್ ಮಾಡೋದ್ರಿಂದ ರೀ ನಿಮಗೂ ಒಂದು ಒಳ್ಳೆ ಹೈನದಲ್ಲಿ ಲಾಭ ಸಿಗುತ್ತೆ ಮಾಡೋದ್ರಿಂದ. ಯಾಕಂದ್ರೆ ಅದನ್ನು ನಾವು ಅದನ್ನ ನೋಡ್ಬೇಕಾಗತ್ತೆ. ಹೌದತ್ರಲ್ಲ ಕರೆ. ಹೆಂಗೆ ಹಾಕಿ ಹಿಡಿಬೇಕ್ರಿ ಇದನ್ನ? ಏನದು ಏನಿಲ್ಲ ಅದೊಂದು ಹಗ್ಗ ಹಿಡಿದ್ರಿ ಅದಕ್ಕೆ ಎಲ್ಲಿಲ್ಲ ಆಚೆ ಕಡೆ ಹಾಕಿ ಅದೇನು ಬೇಡ ಗಾಬ್ ಹೋಯ್ತಾ ಮಣ್ಣು ಇದೆ ಈಗ 3 ತಿಂಗಳ ಒಂದು ಈಟ್ ಇಷ್ಟು ಹಿಡ್ಕೊಂಡು ಇಷ್ಟು ಹಿಡ್ಕೊಂಡ್ರೆ ಇದನ್ನೇನು ಮಾಡೋಕ್ಕೋಗ. ಬಡಿ ಚಲೋ ಅದ ರೀ. ಆಮೇಲೆ ಇದನ್ನ ಇವತ್ತು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. ತಂಪು ಹೊರಗೆ ಬಿಡಕ್ಕೆ ಹೋಗ್ಬೇಡ್ರಿ. ಒಂದು ನಿಮಿಷ ಹೊರಗೆ ಕಟ್ಬೇಡ್ರಿ, ಬಿಸಿಲಿಗೆ ಕಟ್ಬೇಡ್ರಿ. ಮೇವು ಯಾವ್ದು ಮೇವು ನೀವು ಕಡಿಕೆ ಹಾಕಿರಿ, ಕಡಿಕೆ ಹೊಟ್ಟೆ ಇದ್ರೆ ಹಾಕಿರಿ, ಡ್ರೈ ಪೌಡರ್ ಏನೋ ಇದ್ರೆ ಹಾಕಿರಿ ಸ್ವಲ್ಪ ಹೊತ್ತು. ಆಮೇಲೆ ನಿಮ್ಮಲ್ಲಿದ್ದಂಥ ಯಾವ್ದಾರ ಹುಲ್ಲು ಮೇವು ಹಾಕಿ ಹಸಿ ಹುಲ್ಲು ಮೇವು ಹಾಕಿದ್ರೆ ನಡೀತದ್ರಿ. ಒಂದು ಸ್ವಲ್ಪ ಈ ಡ್ರೈ ಒಣ ಕಡಿಕೆ ಅಥವಾ ಮೇವು ಹಾಕಿದ್ರೆ ನಮ್ಮ ಈ ಏರಿಯಾದಲ್ಲಿ ಸಿಗುವಂಥ ಇದಕ್ಕೆ ಈ ದನ ಹೋಗೋದಿಗೆ ಅದು ಒಳ್ಳೆ ಒಂದು ಪ್ರೆಗ್ನೆನ್ಸಿಗೆ ಚಾನ್ಸ್ ಇದೆ, ಭಾಳ ಆಗ್ತದೆ ಅಂತ. ಕಣಿಕೆ ಡೈಲಿ ಹುಲ್ಲು ಹಾಕ್ತೀವಿ. ಹುಲ್ಲಿನ ಬದಲಿ ಇವತ್ತೊಂದಿನ ಕಣಿಕೆ ಇವತ್ತೊಂದೇ ಸರ್ ಕಣಿಕೆ ಮತ್ತು ಇನ್ನು ಮನಗೂ ಪ್ರಶ್ನೆ ಇಲ್ಲ. ಮನ್ಕೊಂಡ್ರೆ ಏನು ಪ್ರಶ್ನೆ ಇಲ್ಲ ರೀ. ಅದೇನು ಆಗೋದಿಲ್ಲ, ಅದೇನು ತೊಂದರೆನೂ ಆಗೋದಿಲ್ಲ. ಆದ್ರೆ ನೀವೇನಪ್ಪ ಅಂತಂದ್ರೆ ಬಿಸಿಲಿಗೆ ಒಂದು ಹೋಗಬಾರ್ದು, ಹೀಟ್ ಆಗಬಾರ್ದು ನಮ್ಗೆ. ಅದಕ್ಕೆ ಅದನ್ನೊಂದು ಮೇಂಟೈನ್ ಕರೆಕ್ಟಾಗಿ ಮಾಡ್ರಿ. ಇದು ನೀವು ತೆಗೆದ ಇಡ್ಬೇಕ್ರಿ. ನಾವು ಮತ್ತೆ ಪುನಃ ಏನು 2 ತಿಂಗಳಿಗೆ ನೀವು ಚೆಕ್ ಮಾಡ್ತೇನೆ ರೀ. ಚೆಕ್ ಮಾಡಿ ಪ್ರೆಗ್ನೆಂಟ್ ಆಯ್ತಾ ಇಲ್ಲ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕು ಅಂದಿಟ್ರಿ. ಮತ್ತು 10 ರಿಂದ 18 ದಿವಸ ರೀ ನೀವು ಅದನ್ನು ನೋಡ್ಕೋತಾ ಇರಬೇಕು. 10 ರಿಂದ 18 ದಿವಸ ಯಾಕೆ ನೋಡ್ಕೋತಿರ್ಬೇಕಂದ್ರೆ 18 ದಿವಸಕ್ಕೆ 18 ರಿಂದ 21 ದಿವಸಕ್ಕೆ ಅವ್ರು ರಿಪೀಟ್ ಕ್ರಿಯೇಸ್ ಆಗೋ ಚಾನ್ಸಸ್ ಇರ್ತದೆ. ನೀವು ತಕ್ಷಣ ಮಾಡಿದ್ರಪ್ಪ ಅಂದ್ರೆ ನಾವು ನಿಮಗೆ ಮತ್ತೆ ಪ್ರೆಗ್ನೆಂಟ್ ಮಾಡಲಿಕ್ಕೆ ಚಾನ್ಸ್ ಆಗ್ತದೆ. ಅದರಿಂದ ಪ್ರಾಬ್ಲಮ್ ಏನಾಗೋದಿಲ್ಲ. 15 ದಿವಸಕ್ಕೆ ರೀಹೀಟ್ ಬಂದರೆ ಒಂದೇಳೆ ಸಪೋಸ್ ಬಂದರೆ ಅದೇ, ಇಲ್ಲಿಕಂದ್ರೆ ಏನಿಲ್ಲ. ಈಗ ಧವಲನಂತ 50% ನಿಮಗೆ ಶಮೆನ್ ಮಾಡಿದ್ದೀನಿ ನಾನು. ಒಳ್ಳೆ ತಳಿ ಇದೆ ಇದು. ಆಯ್ತು ರೀ. ಇದು ಕನ್ಸೀವ್ ಆಗೈತೆ ಅಂತ ನೀವು ಬಂದು ನೋಡ್ತಿರಲ್ಲ, ಚೆಕ್ ಮಾಡಿ ಹೇಳ್ತಿರಲ್ಲ ನಿಮಗೆ. ನಾವು 2 ತಿಂಗಳಿಗೆ ಬರ್ತೀವಿ ರೀ. ಈಗ 2 ರಿಂದ 3 ವಾರದೊಳಗೆ ಅದು ಡಿಸ್ಚಾರ್ಜ್ ಆಗದೆ ಇದ್ರೆ ಆಗಲಿಲ್ಲ ಅಂದ್ರೆ ನಿಮ್ಗೆ 90ಗೆ ಅಂದ್ರೆ 100% ಕನ್ಸೀವ್ ರೀ. ಯಾಕೆಂದ್ರೆ ನಮ್ಮದು ಅದೇ ಥರ ಸೆಮೆನು, ಕ್ವಾಲಿಟಿ ಸೆಮೆನು, ಆಮೇಲೆ ನಾವು ಮಾಡೋ ಮೇಂಟೆನೆನ್ಸಿಗೆಲ್ಲ ಅದು ಕರೆಕ್ಟ್ ಆಗ್ತದೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಆ ರೀತಿ ಈ ಪ್ರಾಬ್ಲಮ್ ಅಂತೂ ಇಲ್ಲಿ ಆಗಿಲ್ಲ ಅವ್ರಿ. ಇಲ್ಲಿ ಆಗಿಲ್ಲ ಅನ್ನಂತ ಆ ಉದ್ದೇಶಕ್ಕಾಗಿ ನಿಮಗೆ ನಾವು ಹೇಳ್ತೀವಿ ರೀ. ಇಲ್ಲೊಂದು ಸೈನ್ ಮಾಡಿರಿ.
ಇವತ್ತೊಂದು ದಿವಸ ಸ್ವಲ್ಪ ಕರೆಕ್ಟಾಗಿ ಸ್ವಲ್ಪ ಮೇಂಟೈನ್ ಮಾಡಿರಿ, ಹೊರಗೆ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ. ಅದೇ ತಂಪು ಇದಕ್ಕೆ ತಂಪಿಟ್ರಂದ್ರೆ ಅಗದಿ ಫಸ್ಟ್ ಕ್ಲಾಸ್ ಆಗ್ತದೆ. ಆಮೇಲೆ ನಮ್ಮ ಕೆಲವೊಂದು ಸಿರಿ ಸಮೃದ್ಧಿ ಮಾಹಿತಿ ಅಂತ ಗೊತ್ತಿರ್ಬೇಕಲ್ಲ ನಿಮಗೆ. ಸಿರಿ ಸಮೃದ್ಧಿ ಬರತೈತೆ ರೀ. ಹ್ಞೂ ರೀ, ಓದ್ತಾ ಇದ್ದೀರಿ. ಹಾಂ, ನಿಮ್ದು ಏನಾರು ವಿಶೇಷತೆ ಇದ್ರೆ ಬರೆದು ಕಳಿಸ್ರಿ, ನಾವು ಕಳಿಸ್ತೀವಿ ಅಲ್ಲಿಗೆ. ಆಯ್ತು. ಹಾಂ ರೀ, ನೀವೇನೇನು ಅವೇನು ಗೋಧಿ ಗೀದಿ ಏನು ಸಿಕ್ಕಾಪಟ್ಟಿ ಬೆಳಿತಿರಲ್ಲ ಅಂಥದ್ರ ಬಗ್ಗೆ ಎಲ್ಲ ಹೇಳ್ರಿ ಒಂದಿಷ್ಟ. ನಮ್ಮಲ್ಲಿ ಮೇನ್ ಕ್ರಾಪ್ ಅಂದ್ರೆ ಈರುಳ್ಳಿ, ಕಬ್ಬು, ಗೋಧಿ. ಹಾಂ. ಅದೇ ಮತ್ತು ಈರುಳ್ಳಿಯ ವಿಶೇಷತೆ ಏನಾದರೂ ಈ ಸಲ ಇದ್ರೆ ನಿಮ್ಗೆ ಹೇಳ್ರಿ, ನಾವು ಬರೆದು ಕಳಿಸ್ತೀವಿ ರೀ. ಹಾಂ ರೀ. ಆಯ್ತು. ಮತ್ತೇನು ವಿಶೇಷ ರೀ? ಏನಾದ್ರಿ ವಿಶೇಷ? ನಮ್ಗೆ ಇದೊಂದು ಆಕಳು ಪಾಸಿಟಿವ್ ಆದ್ರೆ ಸಾಕು. ಪಾಸಿಟಿವ್ ಮತ್ತು ಈಗ ಮಾಡಿದೀವಲ್ರಿ, ಹಿಂದೆಲ್ಲ ಮಾಡಿದೀವಿ, ಈಗೂ ಆಗ್ತಾವ್ರಿ. ಹಾಂ, ಆಗ್ತಾವಿಲ್ರಿ, ಮಾಡಿವಿಲ್ರಿ ಹಿಂದೆಲ್ಲ ಈಗ. ಮತ್ತೇನು ಸಮಸ್ಯೆ ಏನಿದ್ರೆ ಹೇಳ್ಬೇಕ್ರಿ. ಮತ್ತೆ ಏನಿಲ್ಲ ಅದಲ್ರಿ, ಏನಿಲ್ಲ. ಹಾಂ, 25 ರೂಪೀಸ್ ಕೊಡ್ರಿ. ಹಾಂ, 5 ರೂಪಾಯಿ ತೊಗೊಳ್ರಿ. ಓಕೆ ಸರ್, ನಮಸ್ಕಾರ, ಬರ್ತೀವಿ ರೀ. ನಮಸ್ಕಾರ.